ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನೋಡಿ, ಹಿಂದಿನ ತರಗತಿಯಲ್ಲಿ ನೀವು ಕರ್ನಾಟಕದ ಒಂದು ಯಾವ ಜಿಲ್ಲೆಗಳು ಯಾವ ರಾಜ್ಯದೊಂದಿಗೆ ಒಂದು ಗಡಿಯನ್ನು ಹಂಚಿಕೊಂಡವ ಕರ್ನಾಟಕ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೀವು ಏನ್ ಮಾಡಿರಪ್ಪ ಅಂದ್ರೆ ಅಧ್ಯಯನ ಮಾಡಿದ್ದೀರಿ ಸ್ನೇಹಿತರೆ. ಬಟ್ ಈ ತರಗತಿಯಲ್ಲಿ ಕರ್ನಾಟಕದ ಒಂದು ವಿಸ್ತೀರ್ಣ ನೋಡಬಹುದು ಮತ್ತು ಜನಸಂಖ್ಯೆ ಬಗ್ಗೆ ಕುರಿತು ಅಧ್ಯಯನ ಮಾಡೋಣ. ನೋಡಿ, ಕರ್ನಾಟಕ ವಿಸ್ತೀರ್ಣ ಎಷ್ಟಪ್ಪ ಅದ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ. 1,91,791 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಕರ್ನಾಟಕ ಹೊಂದಿದೆ ಸ್ನೇಹಿತರೆ. ನೋಡಿ, ಭಾರತದ ಒಟ್ಟು ಭೂಪ್ರದೇಶದಲ್ಲಿ ಕರ್ನಾಟಕದ ಪಾಲು ಎಷ್ಟಂದ್ರೆ 5.83. ಈಗ ಭಾರತದ 100% ಇತ್ತಂದ್ರ 100% ಒಂದು ಇತ್ತಂದ್ರ ಅದರಲ್ಲಿ 100% ಭೂಪ್ರದೇಶ ಅದಂದ್ರ ಅದರಲ್ಲಿ ಕೇವಲ ಎಷ್ಟು ಪರ್ಸೆಂಟೇಜ್ ನಮ್ಮ ಕರ್ನಾಟಕ ಹೊಂದಿದಂದ್ರ 5.83% ನಮ್ಮ ಕರ್ನಾಟಕ ಹೊಂದಿದ. ಉಳಿದ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶವಾದ ಸ್ನೇಹಿತರೆ, ಅವೆಲ್ಲ ಆ ಒಂದು ಭೂಪ್ರದೇಶವನ್ನು ಏನು ಮಾಡವ ಹಂಚಿಕೊಂಡಿವೆ. ಆದ್ರೆ ಕರ್ನಾಟಕದ ಒಂದು ಪಾಲ್ ಎಷ್ಟದ, ಭೂಪ್ರದೇಶದ ಪಾಲ್ ಎಷ್ಟದಪ್ಪ ಅಂದ್ರೆ 5.83. ನೆಕ್ಸ್ಟ್, ಕರ್ನಾಟಕದ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡದಾದ ಒಂದು ರಾಜ್ಯ ಅಂದ್ರೆ ಅದು 7ನೇ ದೊಡ್ಡದಾದ ರಾಜ್ಯ. ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡದಾದ ರಾಜ್ಯ ಅಂತಪ್ಪ ಅಂದ್ರೆ 7ನೇ ದೊಡ್ಡದಾದ ರಾಜ್ಯ. ನೋಡಿ, ವಿಸ್ತೀರ್ಣದಲ್ಲಿ ಹಾಗಾದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವದಪ್ಪ ಅಂದ್ರೆ ಅದು ರಾಜಸ್ಥಾನ್. ಯಾವುದು? ರಾಜಸ್ಥಾನ್ ಸ್ನೇಹಿತರೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 7ನೇ ಸ್ಥಾನದಲ್ಲಿದೆ. ನಾಳೆಗೆ ಎಕ್ಸಾಮ್ ನಲ್ಲಿ ಹಿಂಗೆ ಕ್ವಶನ್ ಬರ್ತಾವ. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಕರ್ನಾಟಕವು ಯಾವ ಸ್ಥಾನದಲ್ಲಿದೆ? 7ನೇ ಸ್ಥಾನದಲ್ಲಿದೆ. ನೋಡಿ, ರಮ್ಮು ಜಿಕೆ ಸೂತ್ರ ನೋಡಿ, ಕೋಡ್ ನೋಡಿ, ರಮ್ಮು ಜಿಕೆ ಅವು ಕೋಡ್ ಏನ್ ಸಂಬಂಧ, ನೀವು ಕೋಡ್ ಏನ್ರೆ ಮಾಡ್ಕೋಬಹುದು. ಯಾಕಂದ್ರೆ ಕೋಡ್ ನೆನಪಿಡ್ಕೋಬೇಕೆ, ನಮಗೆ ಓದೋದೇ ನೆನಪಿಡಿದ್ರೆ ಸಾಕಾಗಿದೆ ಈಗ. ನೆಕ್ಸ್ಟ್, ರಮ್ಮು ಜಿಕೆ ರಾಜಸ್ಥಾನ್, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಗುಜರಾತ್. ನೆಕ್ಸ್ಟ್ ಯಾವದಪ್ಪ ಅಂದ್ರೆ ಕರ್ನಾಟಕ. ನೋಡಿ, 7ನೇ ಸ್ಥಾನದಲ್ಲಿದೆ. ಇನ್ನೊಂದ್ಸಲ ನೋಡಿ, ರಮ್ಮು ಜಿಕೆ ರಾಜಸ್ಥಾನ್, ಅರುಣಾಚಲ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಗುಜರಾತ್. ಇನ್ನೊಂದು ಯಾವ್ದಪ್ಪ ಅಂದ್ರೆ ಅದು ನಮ್ಮ ಪ್ರೀತಿಯ ಕರ್ನಾಟಕ. ಎಷ್ಟನೇ ಸ್ಥಾನದಲ್ಲಿದೆಪ್ಪ ಅಂದ್ರೆ 7ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ನೋಡಿ, ವಿಸ್ತೀರ್ಣದಲ್ಲಿ ಹಾಗಾದ್ರೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣ ಅಂದ್ರೆ ಜಾಗ ಸ್ನೇಹಿತರೆ, ಒಂದು ಪ್ರದೇಶ. ಜನಸಂಖ್ಯೆ ಅಂದ್ರೆ ಅಲ್ಲಿದ್ದಂತ ಜನಗಳ ಸಂಖ್ಯೆ. ಇವು ನೆನಪಿಡಬೇಕು. ನೋಡಿ, ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಅದಕ್ಕೆ ಒಂದು ಕೋಡ್ ಇದೆ, GSTN. ನೋಡಿ, ಗೋವಾ, ಸಿಕ್ಕಿಂ, ತಮಿಳುನಾಡು, ನಾಗಾಲ್ಯಾಂಡ್. ಗೋವಾ ಅಂದ್ರೆ ಎಲ್ಲರಿಗೂ ನೆನಪು ಬರೋದು ಜ್ಯೂಸ್. ಗೋವಾ ಅಂದ್ರೆ ಎಲ್ಲರಿಗೂ ನೆನಪಿ ಬರೋದು ಏನಪ್ಪ ಅಂದ್ರೆ ಜ್ಯೂಸ್. ನೋಡಿ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ. ನೋಡಿ, ಗೋವಾ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಮ. ನೋಡಿ, ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ, ಸರಿ, ಭಾರತದ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯಗಳಪ್ಪ ಅಂದ್ರೆ GSTN. ಒಂದು ಗೋವಾ ಆಗಿರಬಹುದು, 2 ಸಿಕ್ಕಿಂ ಆಗಿರಬಹುದು, 3 ತಮಿಳುನಾಡು ಆಗಿರಬಹುದು, ಇನ್ನೊಂದು ನಾಗಾಲ್ಯಾಂಡ್. ಎಷ್ಟು ಅತಿ ಚಿಕ್ಕ ಒಂದು ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಯಾವದಪ್ಪ ಅಂದ್ರೆ ಅದು ಗೋವಾ. ಯಾವುದು? ಗೋವಾ. ನೆಕ್ಸ್ಟ್, ಕರ್ನಾಟಕದ ದೊಡ್ಡದಾದ ಜಿಲ್ಲೆಗಳು, ವಿಸ್ತೀರ್ಣದಲ್ಲಿ ದೊಡ್ಡದಾದ ಜಿಲ್ಲೆಗಳು, ಅದು ಸಹ ಸೂತ್ರ ಇದೆ. BKTV, ಬೆಳಗಾವಿ, ಕಲಬುರಗಿ. ನೆಕ್ಸ್ಟ್, ತುಮಕೂರು. ಇನ್ನೊಂದು ಯಾವ್ದಪ್ಪ ಅಂದ್ರೆ ವಿಜಯಪುರ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದ ಜಿಲ್ಲೆ ಅಂತ ಯಾವ್ದು ಕೇಳಿದ್ರಪ್ಪ ಅಂದ್ರೆ ಬೆಳಗಾವಿ. ರೈಟ್. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಅಂತ ಯಾವ್ದು ಕೇಳಿದ್ರೆ ಅದು ರಾಜಸ್ಥಾನ್. ರೈಟ್. ಭಾರತದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಅಂತ ಕೇಳಿದ್ರೆ ಯಾವುದು? ಗೋವಾ. ಜ್ಯೂಸ್. ಕರ್ನಾಟಕದಲ್ಲಿ ಅತಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವ್ದು ಕೇಳಿದ್ರೆ ಯಾವ್ದು ಹೇಳ್ತೀರಿ? ನೋಡಿ, ಚಿಕ್ಕದಾದ ಜಿಲ್ಲೆಗಳು ಕರ್ನಾಟಕದಲ್ಲಿ ಬೃಹತ್ ನೆನಪಿಟ್ರೆ ಸಾಕು, ಒಂದು ಬೆಂಗಳೂರು ನಗರ. ಯಾವುದು? ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದ ಒಂದು ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಬೆಳಗಾವಿ. ಅತಿ ಚಿಕ್ಕ ಜಿಲ್ಲೆ ಯಾವ್ದಂದ್ರೆ ಬೆಂಗಳೂರು ನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ. ಒಂದ್ಸಲ ಹಿಂಗೆ ಬಂದಿತ್ತು ಕ್ವಶನ್. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ 2ನೇ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ 2ನೇ ರಾಜ್ಯ ಯಾವುದು? ಎಷ್ಟು ದೊಡ್ಡದ 2ನೇ ರಾಜ್ಯ ಯಾವ್ದಪ್ಪ ಅಂದ್ರೆ ಯಾವುದು? ಕಲಬುರಗಿ. ಫಸ್ಟ್ ಬೆಳಗಾವಿ, ನೆಕ್ಸ್ಟ್ ಕಲಬುರಗಿ. BKTV ಅಂತ ನೆನಪಿಟ್ರೆ, ಬಿ ಬೆಳಗಾವಿ, ಕೆ ಕಲಬುರಗಿ, ಟಿ ಅಂದ್ರೆ ತುಮಕೂರು, BKTV, ವಿ ಅಂದ್ರೆ ವಿಜಯಪುರ. ರೈಟ್. ಇನ್ನು ನೋಡಿ, ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟದಪ್ಪ ಅಂದ್ರೆ 6 ಕೋಟಿ. ಕೆಲವೊಂದು ಪಿಕ್ಚರ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಎಷ್ಟೇ ತಗೊಂಡಾರ 6 ಕೋಟಿ ಅಂತಂದು. ನೆಕ್ಸ್ಟ್,
ಜನಸಂಖ್ಯೆಯಲ್ಲಿ ರಾಜ್ಯ ನೋಡಿ, ಕರ್ನಾಟಕ ರಾಜ್ಯ ಜನಸಂಖ್ಯೆಯಲ್ಲಿ 8ನೇ ದೊಡ್ಡದಾದ ರಾಜ್ಯ. ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕವು 7ನೇ ದೊಡ್ಡದಾದ ರಾಜ್ಯ ಆಗಿದ್ದರೆ ಕರ್ನಾಟಕವು ಜನಸಂಖ್ಯೆಯಲ್ಲಿ ಎಷ್ಟನೇ ದೊಡ್ಡದಾದ ರಾಜ್ಯಪ್ಪ ಅಂದ್ರೆ ಅದು 8ನೇ ದೊಡ್ಡ ರಾಜ್ಯ. ಹಾಗಾದರೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದ್ರೆ ಉತ್ತರ ಪ್ರದೇಶ. ಪ್ರಸ್ತುತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಸ್ನೇಹಿತರೆ. 3 ತ್ರಿವೇಣಿ ಸಂಗಮ, 3 ನದಿಗಳು ಯಾವ ಗಂಗಾ, ಯಮುನಾ, ಇನ್ನೊಂದು ಸರಸ್ವತಿ ನದಿಗಳು, 3 ನದಿಗಳು ಸೇರುವ ಒಂದು ಸ್ಥಳಕ್ಕೆ ತ್ರಿವೇಣಿ ಸಂಗಮ ಪ್ರಯಾಗರಾಜ್. ಅಂತ ಒಂದು ನಾಗಾ ಸಾಧುಗಳು ಭಯಂಕರ ಡೇಂಜರ್. ಪಟ್ ಅಂದ್ರೆ ಒಂದೊಂದು ಏಟಿ ಒಂದೊಂದು ಬೀಳ್ತು, ಚಿತ್ತೆ ಬೀಳ್ಬೇಕು, ಅಷ್ಟು ಪವರ್ಫುಲ್ ಆಗಿರ್ತಾರೆ. ನಾಗಾ ಸಾಧುಗಳು ಯಾಕೆ ಇರ್ತಾರೆ ಸರ್ ಹೈಯೆಸ್ಟ್ ಪರ್ಸೆಂಟೇಜ್ ಅಲ್ಲಿ ಅಂತಂದ್ರ, ನಾಗಾ ಸಾಧುಗಳು ಯಾಕೆ ಇರ್ತಾರೆ ಅಂದ್ರೆ ಜನಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ. ಕೆಲವೊಬ್ರು ಗಿಡಿಗಡಿಗಳಲ್ಲಿ ತೊಂದರೆ ಕೊಡ್ತಿರ್ತಾರ, ಅಲ್ಲಿ ಬಂದಂತ ಜನಗಳಿಗೆ ತೊಂದರೆ ಕೊಡ್ತಿರ್ತಾರ. ಅದರ ಸಲುವಾಗಿ ನಾಗಾ ಸಾಧುಗಳು ಬಂದಿರ್ತಾರೆ. ಇದು ಎಲ್ಲರಿಗೂ ಗೊತ್ತಿರ್ಬೇಕು. ಎಲ್ಲಾ ಸಾಧುಗಳು ಹೋಗಿ ಕುಂದಿರ್ಬೇಕಾಗಿತ್ತು. ಯಾಕೆ ಗೊತ್ತಿಲ್ಲ, ಎಲ್ಲಾ ಸಾಧುಗಳು ಅಷ್ಟು ಪವರ್ಫುಲ್ ಇರಲ್ಲ. ಬಟ್ ನಾಗಾ ಸಾಧುಗಳು ಏನಲ್ಲ ಬಹಳ ಬಹಳ ಪವರ್ಫುಲ್. ಏನವ್ರು ಏನ್ ಬರೀ ಧ್ಯಾನ ಬ್ರಹ್ಮಚಾರ ಎಲ್ಲರೂ ಪ್ರತಿಯೊಬ್ಬರು ಬ್ರಹ್ಮಚಾರವನ್ನು ಸ್ವೀಕರಿಸ್ತಾರ. ಎಲ್ಲರೂ ಪವರ್ಫುಲ್ ಆತರ ಅಲ್ಲಗ ಅವರೇ ಸಾಕ್ಷಿ. ಒಂದೊಂದು ಎಟ್ಟಿ ಒಂದೊಂದು ಚಿತ್ತು ಕೊಡ್ತು, ಅಷ್ಟು ಡೇಂಜರ್ ಅವ್ರು ನಾಗಾ ಸಾಧುಗಳು. ಇಲ್ಲಿ ಮುಗಿತು ಮತ್ ಮಹಾಕುಂಭ ಮೇಳ ಸೀದಾ ಹೋಗಿ ಹಿಮಾಲಯದಲ್ಲಿ ಹೋಗಿ ತಪಸ್ಸಿ ಕೂತ್ ಬಿಡ್ತಾರ. ಅವ್ರು ಮಾತು ಎಲ್ಲಿನಿದ್ರದವ್ರು ಮಾತು ಹುಚ್ಚು ನಮ್ಮನ್ನ ದೇವ್ ಕುತುಬ್ ಮಿನಾರ್ ನೋಡೋದು ಅಂತ ಏನು ಮಾಡ್ಕೋಲ್ಲ. ಸೀದಾ ಹೋಗಿ ಸೀದಾ ಎಲ್ಲಿಪ್ಪ ಅಂದ್ರೆ ಮತ್ತೆ ಸೀದಾ ಹಿಮಾಲಯ ಪರ್ವತ ಹೋಗಿ ತಪಸ್ಸಿ ಕುಂದ್ರಂತ ಜನ ಯಾರಪ್ಪ ಅಂದ್ರೆ ನಾಗಾಸ್. ಯಾಕೆ ಹೇಳದಪ್ಪ ಅಂದ್ರ ಇಲ್ಲಿ ಉತ್ತರ ಪ್ರದೇಶ ಬಂದ ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದ ರಾಜ್ಯ ಯಾವ್ದಪ್ಪ ಅಂದ್ರ ಉತ್ತರ ಪ್ರದೇಶ. ಅಲ್ಲಿ ಯೋಗಿಜಿ ಹೆಂಗ್ ಮಾಡಕತ್ತವ್ರು ಮೆಂಟೇನು ಏನು ಗೊತ್ತಿರ ನೋಡಿ ಸ್ನೇಹಿತರೆ. ಗಂಗಾ ನದಿ ಏನಪ್ಪಾ ಅಂದ್ರ ಅಪವಿತ್ರ ಆಗ್ಯದ. ಅಲ್ಲಿ ಯಾರು ಸ್ನಾನ ಮಾಡಬೇಡ್ರಿ ಅಂತಂದು ಕೆಲವೊಬ್ರು ಪೋಸ್ಟ್ ಹಾಕಕತ್ತಾರ. ಅಲ್ಲೆಲ್ಲ ಹೋಗಿ ನೀರ್ ಚೆಕ್ ಮಾಡಿದ್ರ ಒಂದು ಸ್ವಲ್ಪ ಬಿ ಪವಿತ್ರ ಹೆಂಗದ ನೀರ್ ಹಂಗೆ ಅದಿಲ್ಲ, ಒಂದ್ ಸ್ವಲ್ಪ ಅಪವಿತ್ರ ಆಗಿಲ್ಲ. ನೀರ್ ಗಲೀಜಾಗ್ಯದ ತಿಳಿಗತ್ತಾರ, ಏನೂ ಗಲೀಜಾಗಿಲ್ಲ. ನೋಡಿ ಅಂತ ಒಂದು ಪವಿತ್ರ ಸ್ಥಳ ಇದಿರ್ಬೇಕು. ತ್ರಿವೇಣಿ ಸಂಗಮ ಕೋಟ್ಯಾನುಗಟ್ಲೆ ಜನ ಹೋಗ್ಬೇಕಂದ್ರೆ ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಹಗುರದ ಅನುಮಾನ. ಹಗುರದ ಎಷ್ಟೋ ಕೋಟ್ಯಾನು ಮಂದಿ ಹುಚ್ಚಿಡುದು, ಕೋಟಿ ಮಂದಿ ಹುಚ್ಚಿಡುದ, ಎಷ್ಟೋ ಕೋಟಿ ಮಂದಿ ಹುಚ್ಚಿಡುದು ಹೋಗ್ತಾರ ಮಂದಿ. ಹೋಗ್ಬೇಕು ರಾಜ್ಯಕ್ಕೆ ಹೋಗ್ಬೇಕು. ನೋಡಿ ಅದು ಬಿಡಿ. ಈಗ ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಯಾವ್ದಪ್ಪ ಅಂದ್ರೆ ಸಿಕ್ಕಿಂ. ರೈಟ್. ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನದಲ್ಲಿದೆ ಅಂತಪ್ಪ ಅಂದ್ರೆ 8ನೇ ಸ್ಥಾನದಲ್ಲಿದೆ. ಹಾಗಾದರೆ ಜನಸಂಖ್ಯೆಯಲ್ಲಿ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ. ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಯಾವ್ದಪ್ಪ ಅಂದ್ರೆ ಸಿಕ್ಕಿಂ. ಯಾವುದು? ಸಿಕ್ಕಿಂ. ಆದರೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅದು ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ, ಇದು ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಸಿಕ್ಕಿಂ. ನೆಕ್ಸ್ಟ್, ಜನಸಂಖ್ಯೆಯಲ್ಲಿ ದೊಡ್ಡದಾದ ಜಿಲ್ಲೆ ಕರ್ನಾಟಕದಲ್ಲಿ ಜನಸಂಖ್ಯೆಯಲ್ಲಿ ದೊಡ್ಡದಾದ ಜಿಲ್ಲೆ ಅಂತ ಬಂದ್ರೆ ಅದು ಬೆಂಗಳೂರು ನಗರ. ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಅದ ಬೆಂಗಳೂರದಾಗ. ಬೆಂಗಳೂರು ಇದ್ದವ್ರಿಗೆ ಗೊತ್ತು, ಬೆಂಗಳೂರಿನಲ್ಲಿ ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ. ಒಂದ್ ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಹೋಗ್ಬೇಕಂದ್ರೆ ಸಂಜೆ ಈಗ ಮುಂಜಾನೆ ನೀವು 9ಕ್ಕೆ ಬಿಟ್ಟ ಸಂಜೆ 4ಕ್ಕೆ ಹೋಗಿ ಮುಟ್ತೇನೆ. ರೈಟ್. ಅಷ್ಟು ಅಪಾರ ಪ್ರಮಾಣದಲ್ಲಿ ಟ್ರಾಫಿಕ್ ಇರುತ್ತೆ. ಹೈಯೆಸ್ಟ್ ಜನಸಂಖ್ಯೆ ನೋಡಿ. ಜನಸಂಖ್ಯೆಯಲ್ಲಿ ದೊಡ್ಡದಾದ ಜಿಲ್ಲೆ ಬೆಂಗಳೂರು ನಗರ. ಜನಸಂಖ್ಯೆಯಲ್ಲಿ ಚಿಕ್ಕ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕೊಡಗು. ಯಾವುದು? ಕೊಡಗು. ಕೊಡಗು ಅಂದ ತಕ್ಷಣ ಇನ್ನೊಂದು ನೆನಪು ಬರುತ್ತೆ. ಇಲ್ಲಿ ಎಕ್ಸಾಮ್ ಕೇಳಿದ್ದಾರೆ ಸ್ನೇಹಿತರೆ. ಯಾವ ಒಂದು ಜಿಲ್ಲೆಯಲ್ಲಿ ರೈಲು ಮಾರ್ಗ ಹಾದು ಹೋಗಿಲ್ಲ ಅಂತಂದ್ರೆ ಅದು ಕೊಡಗು ಜಿಲ್ಲೆಯಲ್ಲಿ. ಏನಪ್ಪಾ ಅಂದ್ರೆ ರೈಲು ಮಾರ್ಗ ಇಲ್ಲದ ಏಕೈಕ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಕೊಡಗು. ಯಾವುದು? ಕೊಡಗು. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಒಂದು ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ. ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಕೊಡಗು. ರೈಟ್. ನೆಕ್ಸ್ಟ್, ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ. ಯಾವುದು? ದಕ್ಷಿಣ ಕನ್ನಡ. 88.57 88.57% ಸಾಕ್ಷರತೆ ಹೊಂದಿರುವ. ಸಾಕ್ಷರತೆ ಅಂದ್ರೆ ಏನು? ಕಲಿತವರ ಸಂಖ್ಯೆ. ರೈಟ್. ಶಾಲೆ ಕಲಿತವರ ಸಂಖ್ಯೆ. ಸಾಕ್ಷರತೆ ಅತಿ ಹೆಚ್ಚು
ಸಾಕ್ಷರತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ 88.57%. ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಯಾದಗಿರಿ. ಯಾವುದು? ಯಾದಗಿರಿ 58 ಪಾಯಿಂಟ್ ಬರ್ತದ, ಪರ್ಸೆಂಟೇಜ್ ಬರ್ತದೆ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಲಾಂಛನಗಳು ಸಹ ನಮ್ಮ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದ ಲಾಂಛನ ಯಾವ್ದಪ್ಪ ಅಂದ್ರೆ ಗಂಡಬೇರುಂಡ. ಎಲ್ಲಾ ಒಂದು ಸಾಮ್ರಾಜ್ಯ, ನಮ್ಮ ಕರ್ನಾಟಕವನ್ನ ಆಳಿದ ಪ್ರಸಿದ್ಧ ಸಾಮ್ರಾಜ್ಯಗಳ ನಮಗೆ ಲಾಂಛನ ಬಹಳ ಇಂಪಾರ್ಟೆಂಟ್. ಕದಂಬರದ ಸಿಂಹ, ರೈಟ್. ಗಂಗರದ ಮದಗಜ, ರೈಟ್. ಬಾದಾಮಿ ಚಾಲುಕ್ಯರು ಬಲಂಕವರ, ವಿಜಯನಗರ ಸಾಮ್ರಾಜ್ಯದ ಯಡಂಕವರ, ರೈಟ್. ಇವು ಏನು ಸಾಮ್ರಾಜ್ಯದ ರಾಜ್ಯ ಲಾಂಛನಗಳು ಬಹಳ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಓದಲೇಬೇಕು. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಲಾಂಛನ ಯಾವುದಪ್ಪ ಅಂದ್ರೆ ಗಂಡಬೇರುಂಡ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಅಂದ್ರೆ ನೀವೆಲ್ಲ ಏನ್ ಹೇಳ್ತೀರ ಒಂದೊಂದ್ಸಲ ಸಿಟ್ಟಿಗೆ ಅಂದ್ರ ನಮ್ಮ ರಾಷ್ಟ್ರೀಯ ಪ್ರಾಣಿಗಳು ಬಿಡ್ತೀರಿ. ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಕರ್ನಾಟಕ ರಾಜ್ಯದ ಪ್ರಾಣಿ ಹುಲಿ ಕೊಟ್ಟಿರ್ತಾರ, ಏಷ್ಯಾದ ಆನೆ ಕೊಟ್ಟಿರ್ತಾರೆ. ರಾಜ್ಯ ಪ್ರಾಣಿ ಯಾವ್ದಪ್ಪ ಅಂದ್ರ ಹಾಗಾದ್ರೆ ರಾಜ್ಯದ ಪಕ್ಷಿ ಯಾವ್ದಪ್ಪ ಅಂದ್ರೆ ನೀಲಕಂಠ. ಒಂದೊಂದ್ಸಲ KS ಕ್ವಶನ್ ನೋಡಿ, ಇಂಡಿಯನ್ ರೂರಲ್ ಪಟ್ಟಣ ಸಹಿತ ಕೊಟ್ಟಿಲ್ಲ, ಇಂಡಿಯನ್ ರೂರಲ್ ಬಟ್ ಆ ನೀಲಕಂಠ ಆಪ್ಷನ್ ಇಲ್ಲ. ರಾಜ್ಯದ ಪಕ್ಷಿ ಯಾವುದು ಕೇಳೋಣ, ಇಂಡಿಯನ್ ರೂರಲ್ ಅಥವಾ ಆಪ್ಷನ್ಗಳು ಎಲ್ಲೋ ಕನ್ಫ್ಯೂಷನ್ ತಪ್ಪ ಸ್ನೇಹಿತರೆ. ನೋಡಿ, ಇಂಡಿಯನ್ ರೂರಲ್, ನೀಲಕಂಠ ಎರಡರದಾಗ ಯಾವ ಬಂದ್ರು ನೀವು ಏನಪ್ಪ ಅಂದ್ರೆ ಆಪ್ಷನ್. ನೆಕ್ಸ್ಟ್ ರಾಜ್ಯವು, ನಿಮ್ಮ ರಾಜ್ಯ ಅಂದ್ರೆ ನಿಮ್ಮ ಪ್ರೀತಿಯ ನಮ್ಮ ಕರ್ನಾಟಕ ಅದು ಕಮಲ. ಕರ್ನಾಟಕ ರಾಜ್ಯದ ಪ್ರೀತಿಯ ಅದು ಶ್ರೀಗಂಧದ ಮರ ಸ್ನೇಹಿತರೆ. ನೋಡಿ, ಕರ್ನಾಟಕ ಎಷ್ಟು ಪರ್ಸೆಂಟೇಜ್ ಚಿನ್ನವನ್ನು ಉತ್ಪತ್ತಿ ಮಾಡ್ತೀವಿ, ರೈಟ್. ಎಷ್ಟು ಪರ್ಸೆಂಟೇಜ್ ಚಿನ್ನದ ನಾಡು ನೋಡಿಲ್ಲ. ರಾಜ್ಯ ಚಿನ್ನದ ನಾಡು ಅಂತ ಕರೀತಾರೆ. ಮನುಷ್ಯನ ಕರೆ ಕುಚಿಗೆ ಚಿಡದನು ಚಿನ್ನದ ನಾಡು ಅಂತ ಕರೀತಾರೆ. ತೊಗರಿಯ ನಾಡು, ಯಾಕಂದ್ರೆ ಎಷ್ಟು ಜಿಲ್ಲೆ ಒಳಗೆ ಏನ್ ಮಾಡ್ತೀವಿ ನಾವು, ತೊಗರಿಯನ್ನ ಉತ್ಪಾದನೆ ನಮ್ಮ ಜಿಲ್ಲೆಗೆ ಏನು ಕರೀತೀವಿ, ತೊಗರಿಯ ನಾಡು. ಬಿಜಾಪುರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೋಳ. ವಿಶೇಷತೆ ಇರ್ತದ. ಕರ್ನಾಟಕ ಅಂದ್ರೆ ರಾಜ್ಯ ಭಾಷೆ ಅಂದ್ರೆ ಇನ್ನು ಕನ್ನಡ. ಆದ್ರೆ ಭಾರತೀಯ ನಮ್ಮ ರಾಷ್ಟ್ರೀಯ ಭಾಷೆ ಆದ ತಕ್ಷಣ ಎಲ್ಲರೂ ಏನಾಯ್ತಪ್ಪ, ಹಿಂದಿ ಅಂತೇಳಿ. ಹಿಂದಿ ರಾಷ್ಟ್ರ ಸ್ವಚ್ಛ ಬಿಡ್ತೀನಿ ಎಲ್ಲ ಕ್ವಶನ್ ನೋಡಿ. ಇನ್ನು ಜೇನು ನೊಣ. ನಮ್ಮ ರಾಜ್ಯದ ಕೀಟ ಚಿಟ್ಟೆ ಯಾವಂದ್ರೆ ಸದರನ್ ಚಿಟ್ಟೆ ಯಾವಪ್ಪ ಅಂದ್ರೆ ಸದರನ್ ಬರ್ಡ್ ವಿನ್ಸ್ ಅನ್ನುವುದು ಏನಪ್ಪಾ ಅಂದ್ರೆ ರಾಜ್ಯದ ಚಿಟ್ಟೆ. ನೋಡಿ, ಒಂದು ವಿಸ್ತೀರ್ಣ ಆಗಿರಬಹುದು, ಜನಸಂಖ್ಯೆ ಆಗಿರಬಹುದು, ಐತಿಹಾಸಿಕ ಇರಬಹುದು, ಯಾವ ಒಂದು ಕರ್ನಾಟಕವನ್ನು ಏನಂದು ಕರೀತಾರ, ಕರ್ನಾಟಕ ಎಂಬ ಪದ ಆ ಗ್ರಂಥದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ನೀಡಲಾಗಿದೆ. ದಯವಿಟ್ಟು ಚೆನ್ನಾಗಿ ನೀವು ಬಿ ಓದಿ. ನಾವು ಇನ್ನು ಹಲವಾರು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಜೊತೆ ದಯವಿಟ್ಟು ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ನೀವು ಇಷ್ಟು ಹೇಳಿ ಈ ಕ್ಲಾಸ್ ಮುಗಿಸುತ್ತೇವೆ. ಶುಭರಾತ್ರಿ.